Hello everyone, determinants chapter under topic adjoint and inverse of a matrix, exercise 4.4, question number 5. Find the inverse of each of the matrices if it exists. Exist ಆಗಿದ್ರೆ matrix determine ಮಾಡಿ ಅಂತ ಹೇಳ್ತಿದ್ದಾರೆ. Exist ಆಗತ್ತೆ ಅಂದ್ರೆ determinant will not be equal to 0. So, first determinant find out ಮಾಡೋಣ. So I'll take it as A. So determinant of A is 2 minus 2, 4, 3. So 3 2s are 6, 4 2s are 8, minus of minus 6. 8 plus is 14. So therefore, matrix exists. Ega inverse. A inverse is equal to 1 by determinant A into adjoint of A. ಈಗ adjoint of A find out ಮಾಡೋಣ. ಏನಾಗತ್ತೆ, ಇದು 2 adjoint 3 ಆಗತ್ತೆ, minus 2 4, ಬಟ್ minus 4 ಆಗತ್ತೆ. ಯಾಕೆ ಹೇಳಿ, ಇದು 2 A2 2 ಇದೆ, A12 ಇದೆ, A12 minus 1 power 3 is minus ಬರುತ್ತೆ. ಸೊ minus 4. ನೆಕ್ಸ್ಟ್ ಇದು 4ಗೆ minus 2, minus of minus 2 ಬರುತ್ತೆ. ಸೊ ಇಟ್ ಇಸ್ plus 2 and next 3ಗೆ 2. ಇದ್ರದ್ದು ಟ್ರಾನ್ಸ್ಪೋಸ್ ಕರೆಕ್ಟಾ? ಇದು ಮರಿಬಾರ್ದು ಟ್ರಾನ್ಸ್ಪೋಸ್ ತೆಗಿಯಕ್ಕೆ, ಯಾಕಂದ್ರೆ ನಾವಿಲ್ಲಿ ಡೈರೆಕ್ಟ್ ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡಿದೀವಿ. ಅದನ್ನೇ ಆನ್ಸರ್ ಅಂತ ಬರೆದ್ರೆ ರಾಂಗ್ ಆಗ್ಬಿಡುತ್ತೆ. ಅದು ಅಡ್ಜಾಯಿಂಟ್ ಆಫ್ ಎ ಆಗಲ್ಲ. ನಾವು ಮೈನರ್ ಆಫ್ ಎ ಫೈಂಡ್ ಔಟ್ ಮಾಡಿ ಬರ್ದಂಗ ಆಗತ್ತೆ. ಬಟ್ ನಾವು ಯೂಶುವಲಿ ಬರೆಯೋದಿಲ್ಲ ಈ ತರ ಮ್ಯಾಟ್ರಿಕ್ಸ್ ಅಲ್ಲಿ. ಹಾಗಾಗಿ ಯಾವತ್ತು ನೆನಪಿರ್ಲಿ, ಅಡ್ಜಾಯಿಂಟ್ ಆಫ್ ಎ ಅಲ್ಲಿ ಟ್ರಾನ್ಸ್ಪೋಸ್ ತೆಗೆಯೋದು ತುಂಬಾ 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 ಇಂಪಾರ್ಟೆಂಟ್. ಸೊ ಟ್ರಾನ್ಸ್ಪೋಸ್ ಏನಾಯ್ತು, 3 2 minus 4 2 ಆಗತ್ತೆ. ಕರೆಕ್ಟಾ? ಈಗ ನಾವು ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 by determinant A into adjoint of A. ನಾವು ಆಲ್ರೆಡಿ ಬರ್ಕೊಂಡಿದ್ವಿ. ಕರೆಕ್ಟಾ? ಸೊ 1 by 14 into 3 minus 2 minus 4 2. ಸೊ ಇದನ್ನ ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 3 by 14 minus 1 by 7. ಯಾಕಂದ್ರೆ 2 1s are 2 7s are 14 ಅಲ್ವಾ? and minus 2 by 7, ಇನ್ನೊಂದು 1 by 7 ಆಗುತ್ತೆ. ಸೊ ದಿಸ್ ಈಸ್ ಅವರ್ ಇನ್ವರ್ಸ್ ಆಫ್ ಅ ಮ್ಯಾಟ್ರಿಕ್ಸ್ ಗಿವನ್. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು.